ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ವಿಶೇಷ ಚರ್ಚೆಗೆ ಸ್ವಾಗತ. ನಾವು ಕಾರ್ಗಿಲ್ ವಿಜಯ ದಿವಸದ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದೀವಿ. ಮುಖ್ಯವಾಗಿ ಕಾರ್ಗಿಲ್ ವಿಜಯ ದಿವಸ ಶೌರ್ಯಗಾಥೆ ಅನ್ನೋ ಒಂದು ಬರಹ ಇದೆಯಲ್ಲ, ಅದರ ಕೆಲವು ಭಾಗಗಳನ್ನ ಆಧಾರವಾಗಿಟ್ಕೊಂಡು ಈ ಚರ್ಚೆ ಮಾಡ್ತಾ ಇದೀವಿ. ನಮ್ಮ ಉದ್ದೇಶ ಏನಂದ್ರೆ, ಆ ಮೂಲ ಲೇಖನದಲ್ಲಿ ಹೇಳಿರುವ ಹಾಗೆ ಆ ಕಾರ್ಗಿಲ್ ಯುದ್ಧದ ವೀರರ ಅದ್ಭುತ ಸಾಹಸ, ಅವರ ಶೌರ್ಯ ಮತ್ತೆ ದೇಶಭಕ್ತಿ ಇದೆಯಲ್ಲ, ಆ ಸ್ಫೂರ್ತಿಯನ್ನ ಸ್ವಲ್ಪ ಆಳವಾಗಿ ಅರ್ಥ ಮಾಡ್ಕೊಳ್ಳೋದು. ಆ ಲೇಖನದಲ್ಲಿ ಅದಮ್ಯ ಸಾಹಸ, ಅಪ್ರತಿಮ ಶೌರ್ಯ ಅಂತ ತುಂಬಾ ಗಟ್ಟಿಯಾದ ಪದಗಳನ್ನ ಬಳಸಿದ್ದಾರೆ. ಇವು ಬರೀ ಪದಗಳ ಅಥವಾ ಲೇಖಕರು ಏನಾದ್ರೂ ನಿರ್ದಿಷ್ಟ ಅರ್ಥ ಕೊಡೋಕ್ ಪ್ರಯತ್ನಿಸ್ತಿದಾರಾ? ಖಂಡಿತ. ಆ ಪದಗಳ ಆಯ್ಕೆಯೇ ವಿಶೇಷ ನೋಡಿ. ಸುಮ್ನೆ ಸಾಹಸ, ಶೌರ್ಯ ಅಂತ ಹೇಳ್ಬಿಡ್ಬೋದಿತ್ತು. ಆದ್ರೆ ಅದಮ್ಯ ಅಂದಾಗ ಅದಕ್ಕೊಂದು ತಡೆಯಲಾಗದ, ಬಗ್ಗಿಸಲಾಗದ ಅನ್ನೋ ಅರ್ಥ ಬರುತ್ತೆ ಬಹುಶಃ. ಆ ಲೇಖನದಲ್ಲಿ ಯುದ್ಧದ ಪರಿಸ್ಥಿತಿ ಎಷ್ಟು ಕಠಿಣವಾಗಿತ್ತು, ಸವಾಲುಗಳು ಎಷ್ಟೊಂದಿದ್ದುನು ಅಂತ ವಿವರಿಸ್ತಾ, ಅಂಥ ಸ್ಥಿತಿಯಲ್ಲೂ ನಮ್ಮ ಯೋಧರ ಸಂಕಲ್ಪ ಇದೆಯಲ್ಲ, ಅದು ಮುರಿಯಲಿಲ್ಲ ಅಂತ ಹೇಳೋಕೆ ಆ ಪದ ಬಳಸ್ತರು ಅನ್ಸುತ್ತೆ. ಹಾಗೇನೆ ಆ ಪ್ರತಿಮಾ ಅಂದ್ರೆ ಅದಕ್ಕೆ ಹೋಲಿಕೆನೇ ಇಲ್ಲ ಅನ್ನೋ ಥರದ ಶೌರ್ಯ. ಇದು ಬರೀ ಧೈರ್ಯ ಅಲ್ಲ, ಗೊತ್ತಲ್ಲ, ಆ ಯುದ್ಧದ ಸನ್ನಿವೇಶಕ್ಕೆ ವಿಶಿಷ್ಟವಾದ, ಬೇರೆಲ್ಲೂ ಬಹುಶಃ ಕಾಣದಂಥ ಪರಾಕ್ರಮ ಅದು. ಆ ಮೂಲದಲ್ಲಿನ ವಿವರಗಳು ಇದನ್ನೇ ಸೂಚಿಸ್ತಿರ್ಬೋದು. ಇದು ನಿಜಕ್ಕೂ ಕುತೂಹಲ ಮೂಡಿಸುತ್ತೆ. ಆ ಲೇಖನದಲ್ಲಿ ಇನ್ನೊಂದು ಮುಖ್ಯವಾದ ಸಾಲಿದೆ, ಭಾರತಾಂಬೆಯ ಘನತೆ ಗೌರವವನ್ನು ಮುಗಿಲೆತ್ತರಕ್ಕೆ ಹಾರಿಸಿ ಅಂತ. ಈ ಘನತೆ ಗೌರವವನ್ನು ಮುಗಿಲೆತ್ತರಕ್ಕೆ ಹಾರಿಸೋದು ಅಂದ್ರೆ ಅದರ ಅರ್ಥವೇನು? ಮೂಲದಲ್ಲಿ ಇದರ ಬಗ್ಗೆ ಏನ್ ಹೇಳಿದ್ದಾರೆ? ಇದು ಬರೀ ಯುದ್ಧ ಗೆದ್ದಿದ್ದಕ್ಕಿಂತ ಹೆಚ್ಚೇನಾದ್ರೂ ಸೂಚಿಸುತ್ತಾ? ಹೌದು. ಖಂಡಿತವಾಗಿಯೂ ಅದು ಕೇವಲ ಭೂಭಾಗವನ್ನ ವಾಪಸ್ ಪಡೆದಿದ್ದಕ್ಕೆ ಸೀಮಿತವಾದ ಹೇಳಿಕೆ ಅಲ್ಲ. ಮುಗಿಲೆತ್ತರಕ್ಕೆ ಹಾರಿಸೋದು ಅನ್ನೋದು ಒಂದು ರೀತಿ ಅಲಂಕಾರಿಕವಾಗಿ ಹೇಳಿದ್ರು, ಅದು ರಾಷ್ಟ್ರದ ಆತ್ಮಗೌರವ, ನೈತಿಕ ಸ್ಥೈರ್ಯ ಇದೆಯಲ್ಲ, ಅದರ ಒಂದು ಪುನರುತ್ಥಾನವನ್ನ ಸೂಚಿಸುತ್ತೆ. ಬಹುಶಃ ಆ ಮೂಲ ಲೇಖನದಲ್ಲಿ ಮೊದಲು ಆಕ್ರಮಣದಿಂದ ದೇಶದ ಘನತೆಗೆ ಹೇಗೆ ಧಕ್ಕೆ ಆಯಿತು ಅಂತ ಹೇಳಿ, ಆಮೇಲೆ ಈ ವಿಜಯದಿಂದ ಅದು ಹೇಗೆ ಮರುಸ್ಥಾಪನೆ ಆಯಿತು, ಹೆಚ್ಚಾಯಿತು ಅಂತ ವಿವರಿಸಿರ್ಬೋದು. ಅಂದರೆ ಸೈನಿಕರ ಬಲಿದಾನ, ಅವರ ಶೌರ್ಯ, ಅದು ಕೇವಲ ಒಂದು ಮಿಲಿಟರಿ ಗೆಲುವಲ್ಲ, ಅದು ದೇಶದ ಹೆಮ್ಮೆಯನ್ನ ಮತ್ತೆ ನಿಲ್ಲಿಸಿದು ಅನ್ನೋ ಭಾವನೆಯನ್ನ ಅದು ಗಟ್ಟಿಯಾಗಿ ಹೇಳುತ್ತೆ. ಹಾಗಾದ್ರೆ ಮೂಲದಲ್ಲಿ ಮುಖ್ಯವಾಗಿ ನಾವು ನೋಡಬಹುದಾದ ವಿಷಯಗಳು ಅಂದ್ರೆ ಸಾಹಸ, ಶೌರ್ಯ, ದೇಶಭಕ್ತಿ, ತ್ಯಾಗ ಮತ್ತೆ ರಾಷ್ಟ್ರದ ಘನತೆ. ಇದ್ರಲ್ಲಿ ಅಮರರಾದ ವೀರ ಹುತಾತ್ಮರು ಅನ್ನೋ ಉಲ್ಲೇಖನೂ ಬರುತ್ತೆ. ಅವರ ತ್ಯಾಗವನ್ನ ಆ ಲೇಖನದಲ್ಲಿ ಹೇಗೆ ಚಿತ್ರಿಸಿದ್ದಾರೆ? ಅದು ಕೇವಲ ಒಂದು ದುಃಖದ ಘಟನೆಯಂತನಾ ಅಥವಾ ಅದಕ್ಕೂ ಮೀರಿದ ಅರ್ಥ ಇದೆಯಾ ಅದಕ್ಕೆ? ಖಂಡಿತವಾಗಿಯೂ ಅದಕ್ಕೂ ಮೀರಿದ ಅರ್ಥ ಇದೆ ನೋಡಿ. ಅಮರರು ಅನ್ನೋ ಪದವೇ ಅವರು ಭೌತಿಕವಾಗಿ ಈಗ ಇಲ್ದೇ ಇರ್ಬೋದು, ಆದ್ರೆ ಅವರ ನೆನಪು, ಅವರ ಪ್ರೇರಣೆ ಶಾಶ್ವತ ಅಂತ ಹೇಳುತ್ತೆ. ಆ ಮೂಲದಲ್ಲಿ ಶತಶತ ನಮನಗಳನ್ನ ಸಲ್ಲಿಸಬೇಕು ಅಂತ ಹೇಳಿದ್ದಾರಲ್ಲ, ಅದು ಬರೀ ಒಂದು ಕೃತಜ್ಞತೆ ತೋರಿಸೋದಲ್ಲ, ಅದು ಒಂದು ರೀತಿ ನಮ್ಮೆಲ್ಲರ ಕರ್ತವ್ಯ ಅನ್ನೋ ಹಾಗೆ ಧ್ವನಿಸುತ್ತೆ. ಶತಶತ ಅನ್ನೋದು ಆ ಗೌರವ ಎಷ್ಟು ಆಳವಾಗಿದೆ, ಎಷ್ಟು ವಿಸ್ತಾರವಾಗಿದೆ ಅಂತ ತೋರಿಸುತ್ತೆ. ಅವರ ತ್ಯಾಗ ದೇಶದ ಭವಿಷ್ಯಕ್ಕೆ ಒಂದು ಬುನಾದಿ ಇದ್ದ ಹಾಗೆ. ಆ ಬುನಾದಿಯನ್ನ ನೆನಪಿಸಿಕೊಳ್ಳೋದು, ಗೌರವಿಸೋದು ನಮ್ಮೆಲ್ಲರ ಜವಾಬ್ದಾರಿ. ಆ ಥರದೊಂದು ಧ್ವನಿ ಆ ಲೇಖನದಲ್ಲಿ ಇರ್ಬೋದು. ನೀವು ಮುಂಚೆ ಹೇಳಿದ ಹಾಗೆ ಮೂಲ ಲೇಖನವು ವೀರರ ಕಾರ್ಯ ಅಂದ್ರೆ ಶತ್ರುಗಳನ್ನ ಸೋಲಿಸಿದ್ದು ಮತ್ತೆ ಅದರ ಪರಿಣಾಮ ಅಂದ್ರೆ ದೇಶದ ಘನತೆ ಗೌರವ ಹೆಚ್ಚಾಗಿದ್ದು ಇವೆರಡನ್ನೂ ಜೋಡಿಸುತ್ತೆ ಅಂದ್ರಲ್ಲ. ಈ ಸಂಪರ್ಕವನ್ನ ಮೂಲ ಲೇಖನ ಹೇಗೆ ಕಟ್ಟಿಕೊಡುತ್ತೆ? ಆ ಕಾರ್ಯಕ್ಕೂ ಈ ಭಾವನಾತ್ಮಕ ಪರಿಣಾಮಕ್ಕೂ ನೇರವಾದ ತಕ್ಷಣದ ಸಂಬಂಧ ಇದೆ ಅಂತ ಅದು ತೋರಿಸ್ತಾ? ಹೌದು. ಆ ಜೋಡಣೆ ಬಹಳ ಮುಖ್ಯ. ಆ ಲೇಖನ ಸುಮ್ಮನೆ ಘಟನೆಗಳನ್ನ ಹೇಳಿಬಿಡೋದಿಲ್ಲ. ಅದು ಪ್ರತಿ ವೀರಕೃತ್ಯವನ್ನ, ಪ್ರತಿ ತ್ಯಾಗವನ್ನ ನೇರವಾಗಿ ರಾಷ್ಟ್ರದ ಹೆಮ್ಮೆಯನ್ನ ಹೆಚ್ಚಿಸೋದಕ್ಕೆ ತಳಕು ಹಾಕುತ್ತೆ. ಬಹುಶಃ ಯುದ್ಧದ ಕೆಲವು ನಿರ್ದಿಷ್ಟ ಕ್ಷಣಗಳನ್ನ ವಿವರಿಸ್ತಾ, ಅದೇ ಕ್ಷಣಗಳಲ್ಲಿ ದೇಶದ ಮನೋಸ್ಥೈರ್ಯ ಹೇಗೆ ಹೆಚ್ಚಾಯಿತು, ವಿಜಯದ ಸುದ್ದಿ ಬಂದಾಗ ದೇಶದಾದ್ಯಂತ ಹೆಮ್ಮೆ ಹೇಗೆ ಮೂಡಿತು, ಇದನ್ನೆಲ್ಲ ಚಿತ್ರಿಸಿರಬಹುದು. ಹೀಗೆ ಆ ಕಾರ್ಯಕ್ಕೂ ಪರಿಣಾಮಕ್ಕೂ ನಡುವೆ ಒಂದು ತಕ್ಷಣದ ಭಾವನಾತ್ಮಕವಾದ ಕೊಂಡಿಯನ್ನದು ಗಟ್ಟಿಯಾಗಿ ಸ್ಥಾಪಿಸುತ್ತೆ. ಸರಿ, ಹಾಗಾದ್ರೆ ಕೊನೆಯದಾಗಿ ಈ ಸ್ಮರಣೆಯೇ ಒಂದು ಸ್ಫೂರ್ತಿಯ ಸೆಲೆ ಅಂತ ಮೂಲಪಠ್ಯ ಹೇಳುತ್ತೆ ಅಂತ ನೀವು ಹೇಳಿದ್ರಿ. ಅಂದ್ರೆ ಇದು ಬರೀ ಹಳೇ ಕಥೆಯಲ್ಲ, ಭವಿಷ್ಯಕ್ಕೆ ದಾರಿದೀಪ ಅಂತ. ನಿಖರವಾಗಿ ಆ ಲೇಖನದ ಒಟ್ಟು ಆಶಯವೇ ಅದೇ ಇರಬಹುದು ನೋಡಿ. ಬರೀ ನೆನಪಲ್ಲ, ಸ್ಫೂರ್ತಿ. ಇದು ನಮ್ಮನ್ನ ಒಂದು ಅಂತಿಮ ಯೋಚನೆಗೆ ತರುತ್ತೆ.
ಮೂಲದಲ್ಲಿ ಹೇಳಿರೋ ಆ ಸ್ಫೂರ್ತಿ ಅನ್ನೋ ಪದ ಇದೆಯಲ್ಲ, ಅದರ ಬಗ್ಗೆ ಯೋಚಿಸೋಣ. ಇಂತಹ ಐತಿಹಾಸಿಕ ಶೌರ್ಯದ ಕ್ಷಣಗಳನ್ನ ಆ ಮೂಲ ಲೇಖನದಲ್ಲಿ ಚಿತ್ರಿಸಿರೋ ಹಾಗೆ ನಾವು ನೆನಪಿಸಿಕೊಳ್ಳೋದು ಅದು ಹೇಗೆ ಒಂದು ರಾಷ್ಟ್ರದ ಸಾಮೂಹಿಕ ಪ್ರಜ್ಞೆಯನ್ನ ರೂಪಿಸುತ್ತೆ ಅಂದ್ರೆ, ಆ ಸಾಮೂಹಿಕ ಪ್ರಜ್ಞೆ ಅಂದ್ರೆ ನಾವೆಲ್ಲ ಒಂದು ದೇಶವಾಗಿ ಒಟ್ಟಿಗೆ ಹೇಗೆ ಯೋಚಿಸ್ತೀವಿ, ನಮ್ಮೆಲ್ಲರ ಆಬ್ಜೆಕ್ಟಿವ್ ಮೌಲ್ಯಗಳು, ನೆನಪುಗಳು ಹೇಗೆ ರೂಪುಗೊಳ್ಳುತ್ತೆ ಅನ್ನೋದು. ಓ, ಹಾಗಾದ್ರೆ ಕೇಳುಗರು ಯೋಚನೆ ಮಾಡಬೇಕಾದ ಪ್ರಶ್ನೆ ಇದು. ಆ ಮೂಲ ಲೇಖನದಲ್ಲಿ ಧ್ವನಿಸುವ ಹಾಗೆ ಈ ರೀತಿಯ ಐತಿಹಾಸಿಕ